ಹಲೋ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2020ನೇ ವರ್ಷಕ್ಕೆ ಸಂಬಂಧಿಸಿರ್ತಕ್ಕಂಥ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರಿ. ಅದು ಯಾವ ತರ ಇತ್ತಪ್ಪ ಅಂತ ಹೇಳಿದ್ರೆ MCQs ಫಾರ್ಮ್ಯಾಟ್ ಅಲ್ಲಿ ಇರತಕ್ಕಂಥದ್ದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ರಕಾರವಾಗಿ ನಾನು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರ್ತಕ್ಕಂಥದ್ದು. ಸುಮಾರು 100 ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಇದರಲ್ಲಿ ಎರಡನೇ ಪಾರ್ಟ್ ಆಗಿರ್ತಕ್ಕಂಥದ್ದು. ಇದು ಎರಡನೇ ವಿಡಿಯೋ ಆಗಿರ್ತಕ್ಕಂಥದ್ದು. ಮೊದಲನೇ ವಿಡಿಯೋ ಯಾರಾದ್ರೂ ವಾಚ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಬಹುದು. ಲಾಸ್ಟ್ ವಿಡಿಯೋನಲ್ಲಿ 44ನೇ ಕ್ವಶನ್ ವರೆಗೂ ಡಿಸ್ಕಸ್ ಮಾಡಿದ್ರೆ ಈಗ 45ರಿಂದ ಕಂಟಿನ್ಯೂ ಮಾಡೋಣ. ಸಾರಿ, 45ನೇ ಪ್ರಶ್ನೆ. ಸುಲ್ತಾನ್ ಕಾಬೂಸ್ ಬಿನ್ ಸಯೀದ್ ನಿಧನರಾಗಿದ್ದಾರೆ. ಇವರು ಕೆಳಗಿನ ಯಾವ ರಾಷ್ಟ್ರದವರು? ಆಪ್ಷನ್ ಎ ಇಸ್ರೇಲ್, ಆಪ್ಷನ್ ಬಿ ಈಜಿಪ್ಟ್, ಆಪ್ಷನ್ ಸಿ ಟರ್ಕಿ, ಆಪ್ಷನ್ ಡಿ ಒಮೆನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒಮೆನ್. ಸೊ ಈ ಸುಲ್ತಾನನ ಬಗ್ಗೆ ತಿಳ್ಕೊಳ್ಳೋಣ ಈಗ. ಮಧ್ಯಪ್ರಾಚ್ಯ ದೇಶಗಳಲ್ಲಿರ್ತಕ್ಕಂಥ ಅತಿ ಹೆಚ್ಚು ಆಡಳಿತ ನಡೆಸಿರ್ತಕ್ಕಂಥ ಒಬ್ಬ ಸುಲ್ತಾನ ಆಗಿರ್ತಕ್ಕಂಥ ಈ ಸುಲ್ತಾನ್ ಕಾಬೂಸ್ ಬಿನ್ ಸಯೀದ್ ಅವರು ರೀಸೆಂಟ್ ಆಗಿ ನಿಧನರಾಗಿರ್ತಕ್ಕಂಥವ್ರು. ಅವರು ಒಮೆನ್ ದೇಶದ ಒಬ್ಬ ಸುಲ್ತಾನ ಆಗಿರ್ತಕ್ಕಂಥದ್ದು. 46ನೇ ಪ್ರಶ್ನೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರಶ್ನೆ. ಯೋಗಾಭ್ಯಾಸದಲ್ಲಿ ತೋರಿದ ಸಾಧನೆಗಾಗಿ ಭಾರತದ ಮೂಲದ ಬ್ರಿಟಿಷ್ ಬಾಲಕ 10 ವರ್ಷದ ಈಶ್ವರ್ ಶರ್ಮಾಗೆ ಗ್ಲೋಬಲ್ ಚೈಲ್ಡ್ ಪ್ರಾಡಿಜಿ ಅವಾರ್ಡ್ 2020 ಪ್ರಶಸ್ತಿ ಲಭಿಸಿದೆ. ಇವರು ಕೆಳಗಿನ ಯಾವ ರಾಜ್ಯದವರು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಕರ್ನಾಟಕ. ಸೊ ಈ ಒಂದು ಈಶ್ವರ್ ಅವರು ಕರ್ನಾಟಕದವರು. ಯೋಗಾಭ್ಯಾಸದಲ್ಲಿ ತೋರಿರತಕ್ಕಂಥ ಸಾಧನೆಗಾಗಿ ಭಾರತದ ಮೂಲ ಬ್ರಿಟಿಷ್ ಬಾಲಕ ಆಗಿರ್ತಕ್ಕಂಥ 10 ವರ್ಷದ ಈಶ್ವರ್ ಶರ್ಮಾಗೆ ಗ್ಲೋಬಲ್ ಚೈಲ್ಡ್ ಪ್ರಾಡಿಜಿ ಅವಾರ್ಡ್ 2020ನೇ ವರ್ಷದಲ್ಲಿ ಲಭಿಸಿರ್ತಕ್ಕಂಥವ್ರು. ಇವರು ಕರ್ನಾಟಕ ರಾಜ್ಯದವರು. 47ನೇ ಪ್ರಶ್ನೆ. ಕೇಂದ್ರ ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ 2019ನೇ ವರ್ಷಕ್ಕೆ ಸಂಬಂಧಿಸಿರುವಂತೆ ಡೆಲ್ಟಾ ಪಟ್ಟಿ ಆರೋಗ್ಯ ಮತ್ತು ಪೌಷ್ಟಿಕಾಂಶ. ಸೊ ಈ ಆರೋಗ್ಯ ಮತ್ತು ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿರ್ತಕ್ಕಂತೆ ಒಂದು ಕ್ಷೇತ್ರಗಳ ಒಂದು ಪಟ್ಟಿಯನ್ನ ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಯಾದಗಿರಿ ನಮ್ಮ ದೇಶದಲ್ಲಿ ಎಷ್ಟನೇ ಸ್ಥಾನ ಗಳಿಸಿದೆ ಅಂತ ಪ್ರಶ್ನೆ. ಆಪ್ಷನ್ ಎ 1ನೇ ಸ್ಥಾನ, ಆಪ್ಷನ್ ಬಿ 3ನೇ ಸ್ಥಾನ, ಆಪ್ಷನ್ ಸಿ 4ನೇ ಸ್ಥಾನ, ಆಪ್ಷನ್ ಡಿ 5ನೇ ಸ್ಥಾನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 3ನೇ ಸ್ಥಾನ ಆಗಿರ್ತಕ್ಕಂಥದ್ದು. ಸೊ ಕೇಂದ್ರ ನೀತಿ ಆಯೋಗ ಬಿಡುಗಡೆ ಮಾಡಿರತಕ್ಕಂತ ಈ ಒಂದು ಡೆಲ್ಟಾ ಪಟ್ಟಿ 2019ನೇ ವರ್ಷಕ್ಕೆ ಸಂಬಂಧಿಸಿರುವಂತೆ ಡೆಲ್ಟಾ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಏನಪ್ಪಾ ಈ ಪಟ್ಟಿನಲ್ಲಿ ಇರತಕ್ಕಂತ ಪ್ರಮುಖ ವಿಷಯಗಳಂದ್ರೆ ಆರೋಗ್ಯ ಮತ್ತು ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟಿರುವಂತೆ ಪ್ರತಿಯೊಂದು ಜಿಲ್ಲೆಯನ್ನು ಕೆಲವೊಂದು ಸ್ಥಾನಗಳನ್ನ ಕೊಟ್ಟಿರತಕ್ಕಂಥದ್ದು. ಕರ್ನಾಟಕದಿಂದ 3ನೇ ಸ್ಥಾನ ಗಳಿಸಿರ್ತಕ್ಕಂಥ ಒಂದು ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಯಾದಗಿರಿ. ಭಾರತದಲ್ಲಿ 3ನೇ ಸ್ಥಾನ ಗಳಿಸಿರ್ತಕ್ಕಂಥ ಜಿಲ್ಲೆ ಯಾದಗಿರಿ. ಕರ್ನಾಟಕದಲ್ಲಿ 1ನೇ ಸ್ಥಾನ ಗಳಿಸಿರ್ತಕ್ಕಂಥ ಜಿಲ್ಲೆನೂ ಸಹ ಯಾದಗಿರಿ ಆಗಿರ್ತಕ್ಕಂಥದ್ದು. ಸೊ ಕರ್ನಾಟಕದಿಂದ ಯಾದಗಿರಿ 3ನೇ ಸ್ಥಾನ ಗಳಿಸಿದ್ರೆ ಮೊದಲ ಸ್ಥಾನಗಳು ಯಾವ ಯಾವ ಜಿಲ್ಲೆಗಳು ಗಳಿಸಿದವಪ್ಪ ಅಂದ್ರೆ ಉದಲಗುರಿ ಅಂತಕ್ಕಂಥ ಒಂದು ಜಿಲ್ಲೆ ಮೊದಲ ಸ್ಥಾನ ಗಳಿಸಿರ್ತಕ್ಕಂಥದ್ದು. 2ನೇ ಜಿಲ್ಲೆ ಛತ್ತೀಸ್ಗಢದಲ್ಲಿ ಇರತಕ್ಕಂಥ ಸುಕುಮಾ ಅಂತಕ್ಕಂಥ ಜಿಲ್ಲೆ 3ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಸಾರಿ, 2ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಉದಲಗುರಿ ಅಂತಕ್ಕಂಥದ್ದು ಪ್ರಥಮ ಸ್ಥಾನ ಗಳಿಸಿದ್ರೆ ಸುಕುಮಾ ಅಂತಕ್ಕಂಥ ಜಿಲ್ಲೆ 2ನೇ ಸ್ಥಾನ ಗಳಿಸಿದ್ರೆ ಯಾದಗಿರಿ ಅಂತಕ್ಕಂಥ ಜಿಲ್ಲೆ 3ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾದಗಿರಿ ಬಗ್ಗೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಜನಸಂಖ್ಯೆ ಇರತಕ್ಕಂತ ಅತಿ ಕಡಿಮೆ ಲಿಟ್ರಸಿ ರೇಟ್, ಅತಿ ಕಡಿಮೆ ಓದು ಬರಹ ಇರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಸಹ ಯಾದಗಿರಿ ಆಗಿರ್ತಕ್ಕಂಥದ್ದು ಕರ್ನಾಟಕ ಜಿಲ್ಲೆಗಳಲ್ಲಿ. ನೆಕ್ಸ್ಟ್ ಪ್ರಶ್ನೆ. ಸ್ಕೈ ಐ ಅಂತಕ್ಕಂಥ ಒಂದು ಬೃಹತ್ ರೇಡಿಯೋ ದೂರದರ್ಶಕ ಕೆಳಗಿನ ಯಾವ ರಾಷ್ಟ್ರ ಸ್ಥಾಪಿಸಿದೆ? ಸ್ಕೈ ಐ ಅಂತಕ್ಕಂಥದ್ದು ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಚೀನಾ. ಸೊ ಚೀನಾ ಸ್ಥಾಪಿಸಿರುವ ವಿಶ್ವದ ಬೃಹತ್ ರೇಡಿಯೋ ದೂರದರ್ಶಕ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿದೆ. ಅದರ ಹೆಸರೇನಪ್ಪಾ ಅಂದ್ರೆ ಸ್ಕೈ ಐ ಅಂತ. ಇದು ಸುಮಾರು 30 ಫುಟ್ಬಾಲ್ ಮೈದಾನಗಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. 48ನೇ ಪ್ರಶ್ನೆ ತಿಳ್ಕೊಳ್ಳೋಣ. ಅತ್ಯಾಧುನಿಕ ಏರ್ ಕ್ರಾಫ್ಟ್ ರಿಕವರಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂತ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ತೆಲಂಗಾಣ.
ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕರ್ನಾಟಕ. ಸೊ ಏನಪ್ಪಾ ಇದು ಏರ್ ಕ್ರಾಫ್ಟ್ ರಿಕವರಿ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಬೆಂಕಿ, ಅಪಘಾತ ಸೇರಿದಂತೆ ಇನ್ನಿತರ ಕಾರಣಗಳಿಂದ ಹಾನಿಗೀಡಾದ ವಿಮಾನವನ್ನು ರನ್ವೇಯಿಂದ ಕ್ಷಿಪ್ರವಾಗಿ ಸ್ಥಳಾಂತರಿಸುವ ಅತ್ಯಾಧುನಿಕ ಏರ್ ಕ್ರಾಫ್ಟ್ ರಿಕವರಿ ಸಾಧನವನ್ನು ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶೀಘ್ರದಲ್ಲೇ ಅಳವಡಿಸಿಕೊಳ್ಳಲಿದೆ ಮತ್ತು ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ತಕ್ಕಂತ ಭಾರತ ದೇಶದ ಮೊದಲ ಒಂದು ವಿಮಾನ ನಿಲ್ದಾಣ ಅಂತ ಸಹ ಹೆಗ್ಗಳಿಕೆಗೆ ಪಾತ್ರ ಆಗ್ತಕ್ಕಂಥದ್ದು. ಸೊ ಮೊದಲ ವಿಮಾನ ನಿಲ್ದಾಣ ಅಂತ ಸಹ ಹೆಗ್ಗಳಿಕೆಗೆ ಪಾತ್ರ ಆಗ್ತಕ್ಕಂಥದ್ದು. ಏನಪ್ಪಾ ಇದು ಅಂತ ಹೇಳಿದ್ರೆ ಏರ್ಕ್ರಾಫ್ಟ್ ರಿಕವರಿ ವ್ಯವಸ್ಥೆ. 49ನೇ ಪ್ರಶ್ನೆ, ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಯಾವ ರಾಜ್ಯ ಪಾತ್ರವಾಗಿದೆ? ಸೊ ಪೌರತ್ವ ತಿದ್ದುಪಡಿ ಕಾಯ್ದೆ ಏನಪ್ಪಾ ಅಂತಂದ್ರೆ CAA, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆ ಒಂದು ಆಕ್ಟ್ ಅನ್ನ ಜಾರಿಗೆ ತಂದಿರತಕ್ಕಂತ ರಾಜ್ಯ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಮೊದಲ ರಾಜ್ಯ ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಉತ್ತರ ಪ್ರದೇಶ. ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರತಕ್ಕಂಥದ್ದು ಉತ್ತರ ಪ್ರದೇಶ. ಈ ರಾಜ್ಯ 21 ಜಿಲ್ಲೆಗಳಲ್ಲಿ ವಾಸಿಸಿರುವಂತಹ ಮುಸ್ಲಿಮೇತರ ನಿರಾಶ್ರಿತರ ಪಟ್ಟಿಯನ್ನು ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸಿರ್ತಕ್ಕಂಥದ್ದು. ಮುಸ್ಲಿಮರು ಬಿಟ್ಟು ಬೇರೆ ಜನಾಂಗ, ಬೇರೆ ಧರ್ಮದ ಜನಾಂಗ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಒಂದು ಪಟ್ಟಿಯನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಯಾವ ಒಂದು ರಾಜ್ಯಪ್ಪ ಅಂತಂದ್ರೆ ಉತ್ತರ ಪ್ರದೇಶ. ಈ ಒಂದು ಮುಸ್ಲಿಮೇತರ ನಿರಾಶ್ರಿತರ ಪಟ್ಟಿ ಯಾವ ಧರ್ಮ ಸೇರುತ್ತಪ್ಪ ಅಂತ ಹೇಳಿದ್ರೆ ಸಿಖ್ಖರು, ಅಂದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನದಿಂದ ಬಂದಿರತಕ್ಕಂತ ಸಿಖ್ಖರು, ಜೈನ ಧರ್ಮಿಗರು, ಬೌದ್ಧ ಧರ್ಮಿಗರು ಮತ್ತು ಹಿಂದೂಗಳು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ನಿರಾಶ್ರಿತರಾಗಿ ಬಂದಿರತಕ್ಕಂತ ಒಂದು ಹಿಂದೂಗಳ ಪಟ್ಟಿಯನ್ನು ಉತ್ತರ ಪ್ರದೇಶ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಇನ್ನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ ಸಹ ಈ ಮುಸ್ಲಿಮೇತರ ನಿರಾಶ್ರಿತರು ಇರ್ತಕ್ಕಂಥವರಿಗೆ ಭಾರತ ದೇಶದ ಪೌರತ್ವ ಅಧಿಕಾರ ಅಥವಾ ಹಕ್ಕನ್ನು ಕೊಡ್ತಕ್ಕಂತ ಒಂದು ಅಮೆಂಡ್ಮೆಂಟ್ ಬಿಲ್ ಆಗಿರ್ತಕ್ಕಂಥದ್ದು, ಮುಸ್ಲಿಮರು ಬಿಟ್ಟು ಬೇರೆ ಜನಾಂಗದವರಿಗೆ. 50ನೇ ಪ್ರಶ್ನೆ, ಹೈತಮ್ ಬಿನ್ ತಾರಿಕ್ ಅಲ್ ಸಯೀದ್ ಅಂತಕ್ಕಂಥ ಕೆಳಗಿನ ಯಾವ ರಾಷ್ಟ್ರದ ಉತ್ತರಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ? ಸೊ ಈ ಹೈತಮ್ ಬಿನ್ ತಾರಿಕ್ ಅಲ್ ಸಯೀದ್ ಅಂತಕ್ಕಂಥವ್ರು ಯಾವ ರಾಷ್ಟ್ರ ಉತ್ತರಾಧಿಕಾರಿಯಾಗಿದ್ದಾರೆ ಅಂತ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಈಜಿಪ್ಟ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಒಮೆನ್, ಆಪ್ಷನ್ ಡಿ ಇರಾಕ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಒಮೆನ್. ಒಮೆನ್ ನ ಅತಿ ದೀರ್ಘ ಅವಧಿ ಆಳಿರ್ತಕ್ಕಂಥ ಖಜೂಸಾ ಬಿನ್ ಸಯೀದ್ ನಿಧನದ ನಂತರ ಅರಸೊತ್ತಿಗೆಗೆ ಹೈತಮ್ ಬಿನ್ ತಾರಿಕ್ ಅಂತಕ್ಕಂಥವರು ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿರ್ತಕ್ಕಂಥದ್ದು. 51ನೇ ಪ್ರಶ್ನೆ ಬಗ್ಗೆ ತಿಳ್ಕೊಳ್ಳೋಣ. ಸೆರೆನಾ ವಿಲಿಯಮ್ಸ್ ಕೆಳಗಿನ ಯಾವ ರಾಷ್ಟ್ರದವರು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಮೆರಿಕ. ಸೆರೆನಾ ವಿಲಿಯಮ್ಸ್ ಅವರು ಟೆನ್ನಿಸ್ ಆಟಗಾರ್ತಿ ಆಗಿರ್ತಕ್ಕಂಥವರು ಮತ್ತು ಮಹಿಳೆಯರಲ್ಲಿ ಅತಿ ಹೆಚ್ಚು ಸಾರಿ ಗ್ರ್ಯಾಂಡ್ ಸ್ಲಿಮ್ ಅನ್ನು ಗೆದ್ದಿರತಕ್ಕಂಥ ಒಬ್ಬ ಮಹಿಳೆಯೂ ಸಹ ಸೆರೆನಾ ವಿಲಿಯಮ್ಸ್ ಆಗಿರ್ತಕ್ಕಂಥವರು. 52ನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಯಾರನ್ನು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಮೈಕಲ್ ಪಾತ್ರ, ಆಪ್ಷನ್ ಬಿ ಮನಮೋಹನ್ ಸಿಂಗ್, ಆಪ್ಷನ್ ಸಿ ಉರ್ಜಿತ್ ಪಟೇಲ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮೈಕಲ್ ಪಾತ್ರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಮೈಕಲ್ ಪಾತ್ರ ಅವರು ನೇಮಕಗೊಂಡಿರ್ತಕ್ಕಂಥದ್ದು. 53ನೇ ಪ್ರಶ್ನೆ, ಡ್ರೋನ್ಗಳ ಬಳಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಮೊದಲನೇ ಹೇಳಿಕೆ, ಭಾರತೀಯ ವಿಮಾನಯಾನ ಸಚಿವಾಲಯ ದೇಶದಲ್ಲಿರುವ ಎಲ್ಲಾ ಡ್ರೋನ್ಗಳ ನೋಂದಣಿ ಕಡ್ಡಾಯಗೊಳಿಸಲು ಆದೇಶ ಹೊರಡಿಸಿರ್ತಕ್ಕಂಥದ್ದು. ಈ ಸ್ಟೇಟ್ಮೆಂಟ್ ಸಹ ಸರಿಯಾಗಿರ್ತಕ್ಕಂಥದ್ದು. ಎರಡನೇ ಸ್ಟೇಟ್ಮೆಂಟ್, ಪ್ರತಿ ಡ್ರೋನ್ಗೂ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡಲಾಗುತ್ತದೆ. ಇದು ಸಹ ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ರೆ ಒಂದು ಸರಿ, ಆಪ್ಷನ್ ಬಿ 2 ಸರಿ, ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 1 ಮತ್ತು 2 ತಪ್ಪು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ. ಭಾರತೀಯ ವಿಮಾನಯಾನ ಸಚಿವಾಲಯ ದೇಶದಲ್ಲಿರುವ ಎಲ್ಲಾ ಡ್ರೋನ್ಗಳ ನೋಂದಣಿ ಕಡ್ಡಾಯಗೊಳಿಸಲು ಆದೇಶ ಹೊರಡಿಸಿರ್ತಕ್ಕಂಥದ್ದು. ಡ್ರೋನ್ ಬಳಕೆದಾರರು ನೋಂದಣಿ ಮಾಡಿಸಿಕೊಳ್ಳಲು ಜನವರಿ 31 ಕೊನೆಯ ದಿನಾಂಕ ಆಗಿರ್ತಕ್ಕಂಥದ್ದು. ಜನವರಿ 31, 2020ನೇ ವರ್ಷ ಕೊನೆಯ ದಿನಾಂಕ ಆಗಿರ್ತಕ್ಕಂಥದ್ದು. ಈ ಯೋಜನೆಯ ಪ್ರತಿ
ಡ್ರೋನ್ಗೂ ವಿಶಿಷ್ಟವಾದ ಒಂದು ಗುರುತಿನ ಸಂಖ್ಯೆಯನ್ನು ನೀಡಲಾಗುತ್ತದೆ. ಈ ಯೋಜನೆಯ ಪ್ರಕಾರವಾಗಿ ಪ್ರತಿಯೊಂದು ಡ್ರೋನ್ಗೂ ವಿಶಿಷ್ಟವಾದ ಒಂದು ಗುರುತಿನ ಸಂಖ್ಯೆಯನ್ನು ಸಹ ನೀಡಲಾಗುತ್ತದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಡಿಜಿಟಲ್ ಸ್ಕೈ ಎಂಬ ಆನ್ಲೈನ್ ಪೋರ್ಟಲ್ ಸಹ ಆರಂಭಿಸಿರ್ತಕ್ಕಂಥದ್ದು. ಸೊ ಆ ಡಿಜಿಟಲ್ ಪೋರ್ಟಲ್ ಮುಖಾಂತರವಾಗಿ ನಾವು ನಮ್ಮ ಡ್ರೋನ್ ಸಂಖ್ಯೆ ಪ್ಲಸ್ ಅವ್ರು ಕೊಡ್ತಕ್ಕಂಥ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯೊಂದಿಗೆ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು. 54ನೇ ಪ್ರಶ್ನೆ, ಪೌರತ್ವ ಕಾಯ್ದೆ ಸಿಎಎ ಸಿಂಧುತ್ವವನ್ನು ಪ್ರಶ್ನಿಸಿ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕೇರಳ. ಪೌರತ್ವ ತಿದ್ದುಪಡಿ ಕಾಯ್ದೆ ಅಥವಾ ಸಿಎಎ ಸಿಂಧುತ್ವವನ್ನು ಪ್ರಶ್ನಿಸಿ ಕೇರಳ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಹಲೋ ಸ್ನೇಹಿತರೆ, ಈ ಸಿಎಎ ಬಗ್ಗೆ ಹೇಳುವಾಗ ಹೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಅನ್ನ ಬಿಟ್ಟಿದ್ದೆ. ಏನಪ್ಪಾ ಅಂತಂದ್ರೆ ಸಿಎಎ ಏನಪ್ಪಾ ಅಂತ ಹೇಳಿದ್ರೆ, ಈ ನಾನ್ ಮುಸ್ಲಿಮ್ಸ್ ಅಂದ್ರೆ ಮುಸ್ಲಿಮರನ್ನು ಬಿಟ್ಟು ಬೇರೆ ಜನಾಂಗ ಅಥವಾ ಬೇರೆ ಧರ್ಮದ ನಿರಾಶ್ರಿತರಿಗೆ ಒಂದು ಸಿಂಧುತ್ವ ಅಥವಾ ಪೌರತ್ವವನ್ನು ಕೊಡ್ತಕ್ಕಂಥ ಆಕ್ಟ್ ಆಗಿರ್ತಕ್ಕಂಥದ್ದು. ಅದರ ಅರ್ಥ ಮುಸ್ಲಿಮರ್ಗ್ ಬಿಟ್ಟು ಬೇರೆ ಎಲ್ಲರಿಗೂ ಕೊಡ್ತಾರೆ, ಮುಸ್ಲಿಮರ್ ಕೊಡೋದಿಲ್ಲ ಅಂತಕ್ಕಂಥ ಅರ್ಥ ಅಲ್ಲ. ಇದೊಂದು ಕಾಂಟ್ರವರ್ಸಿ ಆಗಿರ್ತಕ್ಕಂಥದ್ದು. ಮುಸ್ಲಿಮರಿಗೂ ಸಹ ಪೌರತ್ವವನ್ನು ಕೊಡ್ತಾರೆ, ಆದ್ರೆ ಸರ್ಕಾರ ಹೇಳಿರ್ತಕ್ಕಂಥ ಒಂದು ಕಾಯ್ದೆಗಳ ಮುಖಾಂತರವಾಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 5 ವರ್ಷ ಭಾರತದಲ್ಲಿ ನೆಲೆಸಿರಬೇಕು, ಪ್ಲಸ್ 1 ವರ್ಷ ಮುಂದ್ಗಡೆನೆ ಅವರು ಅಪ್ಲಿಕೇಶನ್ ಪೌರತ್ವಕ್ಕೋಸ್ಕರ ಅರ್ಜಿ ಸಲ್ಲಿಸಿರಬೇಕು ಅಂತ ಕೆಲವೊಂದು ಕಂಡೀಷನ್ಸ್ ಇರ್ತಕ್ಕಂಥದ್ದು. ಅದ್ರ ಮುಖಾಂತರ ಕೊಡ್ತಾರೆ. ನಿರಾಶ್ರಿತರ ಅಡಿಯಲ್ಲಿ ಯಾವುದೇ ತರವಾದಂತ ಪೌರತ್ವ ಕೊಡೋದಿಲ್ಲ. ಆದ್ರೆ ಸಹಜೀಕೃತ ಅಂದ್ರೆ ನ್ಯಾಚುರಲೈಸೇಷನ್ ಬೈ ಅಡಾಪ್ಟೇಷನ್ ಅಂತಕ್ಕಂಥ ಬೇರೆ ಬೇರೆ ವಿಧಾನಗಳ ಮುಖಾಂತರವಾಗಿ ಮುಸ್ಲಿಮರಿಗೂ ಸಹ ಭಾರತದ ಪೌರತ್ವ ಕೊಡ್ತಕ್ಕಂಥದ್ದು ಈಗಲೂ ಸಹ ಇದೆ. ಯಾವುದೇ ಕಾರಣಕ್ಕೂ ಅದನ್ನ ರಿಪೀಲ್ ಮಾಡಿಲ್ಲ. ಬಟ್ ನಿರಾಶ್ರಿತರಿಗೆ ಅಂತ ಬಂದಾಗ ಬೇರೆ ಮುಸ್ಲಿಮರನ್ನು ಬಿಟ್ಟು ಬೇರೆ ಧರ್ಮದ ನಿರಾಶ್ರಿತರಿಗೆ ಕೊಡ್ತಕ್ಕಂಥದ್ದು. ಅದು ಯಾವ ಧರ್ಮ ಅಂತಂದ್ರೆ ಪಾರ್ಸಿ ಜನಾಂಗ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ಖರು, ಈ ಎಲ್ಲಾ ಧರ್ಮಗಳಿಗೂ ನಿರಾಶ್ರಿತರ ಅಡಿಯಲ್ಲಿ ಪೌರತ್ವವನ್ನು ಕೊಡ್ತಕ್ಕಂಥ ಕಾಯ್ದೆನೆ ಈ ಸಿಎಎ ಕಾಯ್ದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ. ಇದು ಎಚ್ಚರಿಕೆಯಾಗಿರ್ತಕ್ಕಂಥ ಒಂದು ನ್ಯೂಸ್ ಆಗಿರ್ತಕ್ಕಂಥದ್ದು. ಪ್ಲಸ್ ಇದ್ರ ಮೇಲೆ ಪ್ರಶ್ನೆಗಳು ಸಹ ಕೇಳ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರ್ತಕ್ಕಂಥದ್ದು. ಏನಪ್ಪಾ ಈ ನಿರಾಶ್ರಿತರ ಅಡಿಯಲ್ಲಿ ಅಂತ ಕೇಳಿದ್ರೂ ಕೇಳ್ಬೋದು. 55ನೇ ಪ್ರಶ್ನೆ, ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಸೇನಾ ದಿನವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 12, ಆಪ್ಷನ್ ಬಿ ಜನವರಿ 13, ಆಪ್ಷನ್ ಸಿ ಜನವರಿ 14, ಆಪ್ಷನ್ ಡಿ ಜನವರಿ 15. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಜನವರಿ 15. ದೇಶವನ್ನು ರಕ್ಷಿಸಲು ತಮ್ಮ ಜೀವವನ್ನು ತ್ಯಾಗ ಮಾಡಿದ ಭಾರತೀಯ ವೀರ ಯೋಧರಿಗೆ ಗೌರವ ಸಲ್ಲಿಸಲು ಪ್ರತಿ ವರ್ಷ ಜನವರಿ 15 ರಾಷ್ಟ್ರೀಯ ಸೇನಾ ದಿನ ಅಂತ ಆಚರಣೆ ಮಾಡ್ತಾರೆ. ಇನ್ನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಜನವರಿ 12ನೇ ತಾರೀಕನ್ನು ಭಾರತೀಯ ಯುವಕರ ದಿನ ಅಂತ ಸಹ ಕರೀತಾರೆ. ಅವತ್ತು ಸ್ವಾಮಿ ವಿವೇಕಾನಂದರವರು ಹುಟ್ಟಿರುವ ದಿನಾಂಕ ಆಗಿರೋದ್ರಿಂದ. 56ನೇ ಪ್ರಶ್ನೆ, ಕಾಲಾಪಾನಿ ಕೆಳಗಿನ ಯಾವ ರಾಜ್ಯ ಗಡಿಯಲ್ಲಿ ಸೇರುವಲ್ಲಿದೆ? ಅಂದ್ರೆ ಕಾಲಾಪಾನಿ ಅಂತಕ್ಕಂಥ ಒಂದು ಸ್ಥಳ ಯಾವ ರಾಜ್ಯ ಗಡಿನಲ್ಲಿ ಇರ್ತಕ್ಕಂಥದ್ದು ಅಂತ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಉತ್ತರಾಖಂಡ. ಸೊ ಈ ಉತ್ತರಾಖಂಡ ಮತ್ತು ನೇಪಾಳ ಗಡಿನ ಮಧ್ಯದಲ್ಲಿ, ಉತ್ತರಾಖಂಡ ಮತ್ತು ನೇಪಾಳ ಗಡಿ ಮಧ್ಯದಲ್ಲಿ ಈ ಕಾಲಾಪಾನಿ ಅಂತಕ್ಕಂಥ ಒಂದು ಸ್ಥಳ ಇರ್ತಕ್ಕಂಥದ್ದು. ಹಳೆ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಾಲಾಪಾನಿ ಜೈಲ್ ಅಂತ ಸಹ ಹೇಳ್ತಕ್ಕಂಥದ್ದು. ಸೊ ಈ ಕಾಲಾಪಾನಿ ಜೈಲ್ ಎಲ್ಲ ಇರ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು. ಸೊ ಯಾರಾದ್ರೂ ಅಜೀವ ಜೈಲು ಶಿಕ್ಷೆ ಅಂದ್ರೆ ಜೀವ ಇರುವವರೆಗೂ ಜೈಲು ಶಿಕ್ಷೆ ಅನುಭವಿಸಿರ್ತಕ್ಕಂಥವ್ರು ಈ ಕಾಲಾಪಾನಿ ಅಂತ ಸ್ಥಳಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು, ಅಂದ್ರೆ ಕಳಿಸ್ಬಿಡ್ತಾ ಇದ್ರು ಬ್ರಿಟಿಷರ ಕಾಲದಲ್ಲಿ. ಈ ಕಾಲಾಪಾನಿ ಅಂತಕ್ಕಂಥ ಸ್ಥಳ ಎಲ್ಲಿದಪ್ಪ ಅಂತಂದ್ರೆ ಉತ್ತರಾಖಂಡ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು. ಅದು ನೇಪಾಳ ಮತ್ತು ಉತ್ತರಾಖಂಡ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಆಗಿರ್ತಕ್ಕಂಥದ್ದು. 57ನೇ ಪ್ರಶ್ನೆ, ದಿ ಫಾರ್ ಫೀಲ್ಡ್ ಕಾದಂಬರಿ ಕೆಳಗಿನ ಯಾರು ಬರೆದಿದ್ದಾರೆ? ಆಪ್ಷನ್ ಎ ಮಾಧುರಿ ವಿಜಯ್, ಆಪ್ಷನ್ ಬಿ ಸುಧಾಮೂರ್ತಿ, ಆಪ್ಷನ್ ಸಿ ಅರುಂಧತಿ ರಾಯ್, ಆಪ್ಷನ್ ಡಿ ಅನುಪಮ ನಿರಂಜನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಾಧುರಿ ವಿಜಯ್. ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಮಾಧುರಿ ಅವರು ಕಾಶ್ಮೀರದ ಬಗ್ಗೆ ಬರೆದಿರತಕ್ಕಂಥ ಒಂದು ಕಾದಂಬರಿ ಏನಪ್ಪಾ ಅಂತಂದ್ರೆ ದಿ ಫಾರ್ ಫೀಲ್ಡ್ ಅಂತಕ್ಕಂಥ ಕಾದಂಬರಿ ಕಾಶ್ಮೀರದ ಬಗ್ಗೆನೆ ಬರೆದಿರ್ತಕ್ಕಂಥವ್ರು. ಇವರು ಮಾಧುರಿ ವಿಜಯ್ ಅಂತಕ್ಕಂಥವ್ರು ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಕಳೆದ ವರ್ಷ ಈ ಒಂದು ದಿ ಫಾರ್ ಫೀಲ್ಡ್ ಅಂತಕ್ಕಂಥ ಒಂದು ಕಾದಂಬರಿ ಸಹ
ಪ್ರಕಟಿಸಿರ್ತಕ್ಕಂಥದ್ದು. 58ನೇ ಪ್ರಶ್ನೆ, ಸಾಗರಮಾಲಾ ಯೋಜನೆ ಕೆಳಗಿನ ಯಾವ ವರ್ಷ ಜಾರಿಗೆ ತರಲಾಯಿತು? ಆಪ್ಷನ್ ಎ 2014, ಆಪ್ಷನ್ ಬಿ 2015, ಆಪ್ಷನ್ ಸಿ 2016, ಆಪ್ಷನ್ ಡಿ 2017. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 2015. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಭಾಗವಾಗಿರತಕ್ಕಂತ ಸಾಗರಮಾಲಾ ಯೋಜನೆ 2015 ಮಾರ್ಚ್ 25ರಂದು ಜಾರಿಗೆ ತರಲಾಯಿತು. 59ನೇ ಪ್ರಶ್ನೆ, ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಮಿಟ್ರಿ ಮೆಡ್ವೆಡ್ ರವರು ಕೆಳಗಿನ ಯಾವ ರಾಷ್ಟ್ರದವರು? ಸೊ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿರ್ತಕ್ಕಂತ ಈ ಮಿಟ್ರಿ ಮೆಡ್ವೆಡೇವ್ ಅಂತಕ್ಕಂಥ ವ್ಯಕ್ತಿ ಯಾವ ದೇಶದವರು ಅಂತ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ನಾರ್ವೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನಾರ್ವೆ. ಅಲ್ಲ ಸ್ನೇಹಿತರೆ, ಸಾರಿ, ಅದು ಸರಿಯಾದ ಉತ್ತರ ಬಂದ್ಬಿಟ್ಟು ರಷ್ಯಾ. ಪ್ರಧಾನಿ ಮತ್ತು ಸಚಿವ ಸಂಪುಟ ಹೆಚ್ಚಿನ ಅಧಿಕಾರಿ ಹೆಚ್ಚಿಸಲು ಸಂವಿಧಾನದಲ್ಲಿ ತಿದ್ದುಪಡಿ ಅಗತ್ಯ ಎಂದು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಹೇಳಿದ ಕೆಲವೇ ಗಂಟೆಗಳಲ್ಲಿ ರಷ್ಯಾದ ಪ್ರಧಾನಿ ಆಗಿರತಕ್ಕಂತ ಮಿಟ್ರಿ ಮೆಡ್ವೆಡ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿರ್ತಕ್ಕಂಥದ್ದು. ಸಾರಿ, ನಾನು ಅದನ್ನ ನಾರ್ವೆ ದೇಶದವರು ಅಂತ ಹೇಳಿದೆ, ಆದ್ರೆ ಅವರು ರಷ್ಯಾ ದೇಶದವರು, ಕ್ಷಮಿಸಬೇಕು. 60ನೇ ಪ್ರಶ್ನೆ, ಡಾಕ್ಟರ್ ರಾ ಸತ್ಯನಾರಾಯಣ್ ರವರು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥವ್ರು? ಆಪ್ಷನ್ ಎ ಸಂಗೀತ ಮತ್ತು ನೃತ್ಯ, ಆಪ್ಷನ್ ಬಿ ರಾಜಕೀಯ, ಆಪ್ಷನ್ ಸಿ ಗಣಿತ, ಆಪ್ಷನ್ ಡಿ ವಿಜ್ಞಾನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಂಗೀತ ಮತ್ತು ನೃತ್ಯ. ಸಂಗೀತ, ನೃತ್ಯ ಸೇರಿದಂತೆ ಬಹುಶ್ರುತ ವಿದ್ವಾಂಸ ಆಗಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಆರ್ ಸತ್ಯನಾರಾಯಣ್ ರವರು 93ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. 61ನೇ ಪ್ರಶ್ನೆ, K9 ವಜ್ರಾಟಿ ಪಿರಂಗಿಯನ್ನು ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ L&T, ಆಪ್ಷನ್ ಬಿ HAL, ಆಪ್ಷನ್ ಸಿ DRDO, ಆಪ್ಷನ್ ಡಿ ಇಸ್ರೋ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ L&T. ಸೊ L&T ಅಂತಕ್ಕಂಥ ಒಂದು ಕಂಪನಿ K9 ವಜ್ರಟಿ ಅಂತಕ್ಕಂಥ ಪಿರಂಗಿಯನ್ನು ಚಾಲನೆ ಮಾಡಿದರು. ಸೊ ಅದನ್ನು ತಯಾರು ಮಾಡಿರ್ತಕ್ಕಂಥವ್ರು L&T. ಸೊ ಈ L&T ಅಂತಕ್ಕಂಥ ಒಂದು ಸಂಸ್ಥೆ ಭಾರತದ ಓನ್ ಆಗಿರ್ತಕ್ಕಂಥ ಸಂಸ್ಥೆ ಅಲ್ಲ, ಅದು ಖಾಸಗಿ ಸಂಸ್ಥೆ. ಅದು ಸರ್ಕಾರದ ಯಾವುದೇ ತರವಂತ ಸ್ಟೇಕ್ ಇರೋದಿಲ್ಲ. ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಷನ್ ತಯಾರು ಮಾಡಿರ್ತಕ್ಕಂಥ ಮೊದಲ ಒಂದು ಪಿರಂಗಿ ಆಗಿರ್ತಕ್ಕಂಥದ್ದು. ಈಗ ಪ್ರೈವೇಟ್ ಅವ್ರಿಗೂ ಸಹ ಪಿರಂಗಿಗಳು ತಯಾರು ಮಾಡಲು ಅವಕಾಶ ಕೊಟ್ಟಿರೋ ಕಾರಣದಿಂದ L&T ಮೊದಲ ಪಿರಂಗಿ ವಜ್ರ ಶ್ರೇಣಿಯ K9 ಪಿರಂಗಿಯನ್ನು ತಯಾರು ಮಾಡಿರ್ತಕ್ಕಂಥ ಯಾವ ಸಂಸ್ಥೆ ಅಪ್ಪ ಅಂತಂದ್ರೆ L&T. ಮೊದಲು ನಾವು ಒಂದು ಗೆಸ್ ಮಾಡಾಕ್ಬಿಡ್ತಾ ಇದ್ರಿ, DRDO ಇದ್ರೆ DRDO ಅಂತ. ಸಾರಿ ಫ್ರೆಂಡ್ಸ್, ಈಗ ಅದಾಗೋದಿಲ್ಲ. ಕೆಲವೊಂದು ಪರ್ಟಿಕಲ್ ಆಗಿರ್ತಕ್ಕಂಥ ರೀಸೆಂಟ್ ಆಗಿ ಬಂದಿರತಕ್ಕಂಥ ಕೆಲವೊಂದು ಪ್ರೈವೇಟ್ ಕಂಪನಿಗಳು ಸಹ ನಾವು ಜ್ಞಾಪಕ ಇಟ್ಕೋಬೇಕು. ಎಕ್ಸಾಂಪಲ್, ಅನಿಲ್ ಅಂಬಾನಿ ಅವರು ಸಹ ಒಂದು ಫೈಟರ್ ಜೆಟ್ ನ ತಯಾರು ಮಾಡೋದಕ್ಕೆ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಸಹ ಜ್ಞಾಪಕ ಇಟ್ಕೋಬೇಕು. L&T ಅವರು ಪಿರಂಗಿಗಳನ್ನ ತಯಾರು ಮಾಡಿರ್ತಕ್ಕಂಥದ್ದು. ಕೆಲವೊಂದು ಪಿರಂಗಿಗಳನ್ನ ಟಾಟಾ ಕಂಪನಿನೂ ಸಹ ತಯಾರು ಮಾಡ್ತಕ್ಕಂಥದ್ದು. ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಹೇಳ್ತೀನಿ. 62ನೇ ಪ್ರಶ್ನೆ, ನೀರಿನಲ್ಲಿ TDS ಎಷ್ಟು ಮಿಲಿಗ್ರಾಂ ಇದ್ದರೆ ಕುಡಿಯಲು ನೀರು ಶ್ರೇಷ್ಠವಾಗಿರಲಿದೆ? ಆಪ್ಷನ್ ಎ ಲೀಟರ್ಗೆ 300 ಗ್ರಾಂ, ಆಪ್ಷನ್ ಬಿ ಲೀಟರ್ಗೆ 500 ಗ್ರಾಂ, ಆಪ್ಷನ್ ಸಿ ಲೀಟರ್ಗೆ 600 ಗ್ರಾಂ, ಆಪ್ಷನ್ ಡಿ ಲೀಟರ್ಗೆ 700 ಗ್ರಾಂ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಲೀಟರ್ಗೆ 300 ಗ್ರಾಂ. ಸೊ ಲೀಟರ್ಗೆ 300 ಗ್ರಾಂ ಈ TDS ಅಂತಕ್ಕಂಥ ಅಂಶ ಒಂದು ನೀರಿನಲ್ಲಿದ್ರೆ ಅದು ಕುಡಿಯಲು ಶ್ರೇಷ್ಠವಾಗಿರ್ತಕ್ಕಂಥ ನೀರು ಅಂತ ಹೇಳಿರ್ತಕ್ಕಂಥದ್ದು. 63ನೇ ಪ್ರಶ್ನೆ, ಕೆಳಗಿನ ಯಾವ ವರ್ಷದಿಂದ ಭಾರತ ರತ್ನವನ್ನು ಮರಣೋತ್ತರವಾಗಿ ಪ್ರಶಸ್ತಿ ನೀಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ? ಸೊ ಭಾರತ ರತ್ನವನ್ನು ಪ್ರದಾನ ಮಾಡಿದಾಗಿಂದ ಕೆಲವೊಂದು ವರ್ಷ ಬರೀ ಬದುಕಿರುವವರಿಗೆ ಮಾತ್ರ ಕೊಡ್ತಾ ಇದ್ರು. ಕಾಲಾನಂತರವಾಗಿ ಸತ್ತು ಹೋದವರು ಅಥವಾ ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳು ಸಹ ಭಾರತ ರತ್ನವನ್ನು ಕೊಡ್ತಾ ಇದ್ದಾರೆ. ಯಾವ ಒಂದು ವರ್ಷದಿಂದ ಈ ಒಂದು ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳು ಸಹ ಭಾರತ ರತ್ನ ಕೊಡ್ತಾ ಇದ್ದಾರೆ ಅಂತ ಕೇಳಿರ್ತಕ್ಕಂಥದ್ದು ಯಾವ ಒಂದು ವರ್ಷ ಅಂತ? ಆಪ್ಷನ್ ಎ 1965, ಆಪ್ಷನ್ ಬಿ 1966, ಆಪ್ಷನ್ ಸಿ 1967, ಆಪ್ಷನ್ ಡಿ 1968. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 1966. 1966ರಿಂದ ಮರಣೋತ್ತರವಾಗಿ ಸಹ ಈ ಭಾರತ ರತ್ನ ಕೊಡಲು ಅವಕಾಶ ಕಲ್ಪಿಸಿಕೊಡ್ತಾ ಇರ್ತಕ್ಕಂಥದ್ದು. 64ನೇ ಪ್ರಶ್ನೆ,
2020ರಲ್ಲಿ ಶಾಂಘೈ ಸಹಕಾರ ಒಕ್ಕೂಟ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತಕ್ಕಂಥ ಶೃಂಗಸಭೆ ಭಾರತದ ಯಾವ ನಗರದಲ್ಲಿ ನಡೆಯಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮುಂಬೈ, ಆಪ್ಷನ್ ಡಿ ದೆಹಲಿ. ಈ ವರ್ಷಾಂತಕ್ಕೆ ಹೊಸದಿಲ್ಲಿಯಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಒಕ್ಕೂಟ ದೆಹಲಿಯಲ್ಲಿ ನಡೆಯಲಿದೆ. 65ನೇ ಪ್ರಶ್ನೆ, ಧ್ವನಿ ಶ್ರೀರಂಗ ಅಂತಾರಾಷ್ಟ್ರೀಯ ಕನ್ನಡ ಥಿಯೇಟರ್ ಪ್ರಶಸ್ತಿಗೆ ಕೆಳಗೆ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ SL ಭೈರಪ್ಪ, ಆಪ್ಷನ್ ಬಿ ಸುಧಾಮೂರ್ತಿ, ಆಪ್ಷನ್ ಸಿ ಚಂದ್ರಶೇಖರ ಕಂಬಾರ, ಆಪ್ಷನ್ ಡಿ HS ವೆಂಕಟೇಶ ಮೂರ್ತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ HS ವೆಂಕಟೇಶ ಮೂರ್ತಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. UAE ನಲ್ಲಿ ನಡೀತಕ್ಕಂಥ ಈ ಒಂದು ಧ್ವನಿ ಶ್ರೀರಂಗ ಅಂತಕ್ಕಂಥ ಅಂತಾರಾಷ್ಟ್ರೀಯ ಕನ್ನಡ ಥಿಯೇಟರ್ ಪ್ರಶಸ್ತಿಗೆ ಕವಿ ಆಗಿರ್ತಕ್ಕಂಥ HS ವೆಂಕಟೇಶ ಮೂರ್ತಿ ಅವರು ಆಯ್ಕೆಯಾಗಿರ್ತಕ್ಕಂಥವ್ರು. ಈ ಪ್ರಶಸ್ತಿಯನ್ನು 2007ರಿಂದ ರಂಗಕರ್ಮಿ ಆದ್ಯ ಆಗಿರ್ತಕ್ಕಂಥ ರಂಗಾಚಾರ್ಯ ಅವರ ಸ್ಮರಣಾರ್ಥವಾಗಿ ನೀಡಲಾಗುತ್ತದೆ. ಸೊ ರಂಗಕರ್ಮಿ ಆಗಿರ್ತಕ್ಕಂಥ ಒಬ್ಬ ರಂಗಾಚಾರ್ಯ ಅವರ ಸ್ಮರಣಾರ್ಥಕವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 66ನೇ ಪ್ರಶ್ನೆ, ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 107ನೇ ಸ್ಥಾನ, ಆಪ್ಷನ್ ಬಿ 84ನೇ ಸ್ಥಾನ, ಆಪ್ಷನ್ ಸಿ 70ನೇ ಸ್ಥಾನ, ಆಪ್ಷನ್ ಡಿ 64ನೇ ಸ್ಥಾನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 84ನೇ ಸ್ಥಾನ. ಇನ್ನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಗಳಿಸಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಜಪಾನ್. ಸೊ ಮೊದಲ ಸ್ಥಾನ ಗಳಿಸಿರ್ತಕ್ಕಂಥ ದೇಶ ಜಪಾನ್ ಆಗಿರ್ತಕ್ಕಂಥದ್ದು. 67ನೇ ಪ್ರಶ್ನೆ, ಬೋಪಯ್ಯ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕರ್ನಾಟಕ ಗಡಿ ವಿವಾದ ಸಮನ್ಸ್ ತಿಳಿಯಲು, ಆಪ್ಷನ್ ಬಿ ರಾಜ್ಯ ನಿರುದ್ಯೋಗ ತಿಳಿಯಲು, ಆಪ್ಷನ್ ಸಿ ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣ ಇತ್ಯರ್ಥ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣದ ಇತ್ಯರ್ಥ. ಸೊ ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಈ ಹಿಂದೆ AT ರಾಮಸ್ವಾಮಿ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯನಿರ್ವಹಣಾ ಸಮಿತಿಯನ್ನು ನಿರ್ಮಿಸಲಾಗಿತ್ತು ಅಥವಾ ಫ್ರೇಮ್ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಬೋಪಯ್ಯ ಸಮಿತಿಯು ಸಹ ಕಾರ್ಯಾರಂಭ ಮಾಡಲಿದೆ ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು. ಸೊ ಏನಪ್ಪಾ ಅಂದ್ರೆ ಸರ್ಕಾರಿ ಭೂಮಿ ಯಾರಾದ್ರೂ ಒತ್ತುವರಿ ಮಾಡ್ಕೊಂಡಿದ್ರೆ ಆತರ ಇರತಕ್ಕಂತ ಎಲ್ಲಾ ಪ್ರಕರಣಗಳ ಬಗ್ಗೆ ಸ್ಟಡಿ ಮಾಡಿ ಒಂದು ವರದಿಯನ್ನು ಕೊಡಬೇಕು ಅಂತ ಈ ಬೋಪಯ್ಯ ಸಮಿತಿಯನ್ನ ಆರ್ಗನೈಸ್ ಮಾಡಿರತಕ್ಕಂಥದ್ದು. 68ನೇ ಪ್ರಶ್ನೆ, ಪ್ರಥಮ ಹಂತದ ಜನಗಣತಿಯಲ್ಲಿ ಎಷ್ಟು ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ? ಆಪ್ಷನ್ ಎ 28, ಆಪ್ಷನ್ ಬಿ 29, ಆಪ್ಷನ್ ಸಿ 30, ಆಪ್ಷನ್ ಡಿ 31. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 31 ವಿಷಯಗಳ ಬಗ್ಗೆ ಈ ಜನಗಣತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಥಮ ಹಂತದ ಜನಗಣತಿಯಲ್ಲಿ ಗಣತಿದಾರರು 31 ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಯಾವ ಯಾವ ಪ್ರಶ್ನೆಗಳು ಕೇಳ್ತಾರೆ ಅಂತ ಕೇಳೋಣ, ತಿಳ್ಕೊಳ್ಳೋಣ. ಒಂದನೇದು ಕಟ್ಟಡದ ಸಂಖ್ಯೆ, ಗಣತಿ ನಡೆಸುತ್ತಿರುವ ಮನೆಯ ಸಂಖ್ಯೆ, ಗಣತಿ ಮಾಡುತ್ತಿರುವವರ ಮನೆಯ ನೆಲ, ಗೋಡೆ ಮತ್ತು ಚಾವಣಿ ಅಂದ್ರೆ ಮಾಡಿನ ಮಾದರಿ ಅಂದ್ರೆ ಕಲ್ಲಿಂದ ಕಟ್ಟಿ ಹಾಕಿದಾರ, ಸಿಮೆಂಟ್ ಹಾಕಿ ಮಾಡಿದಾರ, ಹೊಲದ ಚಪ್ಪಡಿನ ಈ ತರ ಕೇಳ್ತಕ್ಕಂಥ ಪ್ರಶ್ನೆ. ಗಣತಿ ಮನೆಯನ್ನು ಬಳಸುತ್ತಿರುವ ಉದ್ದೇಶ, ಗಣತಿ ಮನೆಯ ಸದ್ಯದ ಪರಿಸ್ಥಿತಿ, ಮನೆಯಲ್ಲೇ ಇರುವ ಸದಸ್ಯರ ಸಂಖ್ಯೆ, ಮನೆಯಲ್ಲಿ ಸಾಧಾರಣವಾಗಿ ಯಾವಾಗಲೂ ಇರುವ ಸದಸ್ಯರ ಸಂಖ್ಯೆ, ಮನೆಯವರ ಯಜಮಾನರ ಹೆಸರು, ಮನೆಯ ಯಜಮಾನರ ಲಿಂಗ, ಮನೆಯ ಯಜಮಾನನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ವರ್ಗಕ್ಕೆ ಸೇರಿದವರ, ಗಣತಿ ಮನೆಯ ಒಡೆಯನ ಸ್ವರೂಪ, ಮನೆಯಲ್ಲಿ ವಾಸಯೋಗ್ಯ ಕೊಠಡಿಗಳ ಸಂಖ್ಯೆ, ಮನೆಯಲ್ಲಿರುವ ವಾಸಿಸುತ್ತಿರತಕ್ಕಂಥ ದಂಪತಿಗಳ ಸಂಖ್ಯೆ, ಕುಡಿಯುವ ನೀರಿನ ಪ್ರಮುಖ ಮೂಲಗಳು, ಕುಡಿಯುವ ನೀರಿನ ಲಭ್ಯತೆ, ಪ್ರಮುಖ ಬೆಳಕಿನ ಮೂಲ, ಶೌಚಾಲಯದ ಲಭ್ಯತೆ, ಶೌಚಾಲಯದ ವಿಧ, ತ್ಯಾಜ್ಯ ನೀರು ಸಂಗ್ರಹಣಾ ವ್ಯವಸ್ಥೆ, ಸ್ನಾನಗೃಹ ಸೌಲಭ್ಯ, ಅಡಿಗೆ ಕೋಣದ ಲಭ್ಯತೆ, LPG ಮತ್ತು PNG ಸಂಪರ್ಕ, ಅಡಿಗೆ ಬಳಸುವ ಪ್ರಮುಖ ಎಣ್ಣೆ, ರೇಡಿಯೋ ಮತ್ತು ಟ್ರಾನ್ಸಿಸ್ಟರ್, ಟೆಲಿವಿಷನ್, ಇಂಟರ್ನೆಟ್ ಸೌಲಭ್ಯ, ಲ್ಯಾಪ್ಟಾಪ್ ಕಂಪ್ಯೂಟರ್ ಬಳಕೆ ಮಾಡ್ತಾರ, ದೂರವಾಣಿ ಮೊಬೈಲ್ ನಂಬರ್ ಸ್ಮಾರ್ಟ್ ಫೋನ್ ಇದೆಯಾ, ಬೈಸಿಕಲ್ ಮತ್ತು ಸ್ಕೂಟರ್ ಮೋಟಾರ್ ಸೈಕಲ್ ಏನಾನ ಇದೆಯಾ, ಕಾರು ಜೀಪು ವ್ಯಾನ್ ಮುಂತಾದ ಮನೆಯಲ್ಲಿ ಯಾವ್ದಾದ್ರು ಇದೆಯಾ,
ಪ್ಲಸ್ ಮೊಬೈಲ್ ನಂಬರ್. ಸೊ ಈ ಎಲ್ಲಾ 31 ಅಂಶಗಳ ಬಗ್ಗೆ ಈ ಸಾರಿ ಜನಗಣತಿನಲ್ಲಿ ಕೇಳ್ತಕ್ಕಂತ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ಈಗ 69ನೇ ಪ್ರಶ್ನೆ ತಿಳ್ಕೊಳ್ಳೋಣ. S-400 ಟ್ರಯಂಫ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಕೆಳಗಿನ ಯಾವ ರಾಷ್ಟ್ರದಿಂದ ಪಡೆಯುತ್ತಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ರಷ್ಯಾ. ಸೊ ಭಾರತ ದೇಶದವರು S-400 ಟ್ರಯಂಫ್ ಅಂತಕ್ಕಂಥ ಕ್ಷಿಪಣಿ ನಿರೋಧಕ ಕ್ಷಿಪಣಿಯನ್ನು ರಷ್ಯಾ ದೇಶದಿಂದ ಭಾರತ ಖರೀದಿ ಇರ್ತಕ್ಕಂಥದ್ದು. ಅದು 2025ರಷ್ಟರೊಳಗಡೆ ನಮ್ಮ ಭಾರತ ದೇಶವನ್ನು ತಲುಪಲಿದೆ. 70ನೇ ಪ್ರಶ್ನೆ. ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2020ನೇ ಸಾಲಿನ ಡಾಕ್ಟರ್ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿಗೆ ಕೆಳಗೆ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಡಾಕ್ಟರ್ ಇಂದಿರಾ ಹೆಗಡೆ, ಆಪ್ಷನ್ ಬಿ ಅನುಪಮಾ ನಿರಂಜನ್, ಆಪ್ಷನ್ ಸಿ ಸುಧಾಮೂರ್ತಿ, ಆಪ್ಷನ್ ಡಿ ಚಂದ್ರಶೇಖರ್ ಪಾಟೀಲ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಡಾಕ್ಟರ್ ಇಂದಿರಾ ಹೆಗಡೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ ಕೊಡ್ತಕ್ಕಂತ ಈ ಡಾಕ್ಟರ್ ಬಿ ಸರೋಜಾದೇವಿ ಅವರ ಸಾಹಿತ್ಯ ಪ್ರಶಸ್ತಿಯನ್ನು ಈ ಸರಿ ಡಾಕ್ಟರ್ ಇಂದಿರಾ ಹೆಗಡೆ ಅವರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಶಸ್ತಿಗೆ. 71ನೇ ಪ್ರಶ್ನೆ. ಆಸ್ಟ್ರೇಲಿಯಾದ ಶ್ರೇಷ್ಠ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಯಾರಿಗೆ ಒಲಿದಿದೆ? ಆಪ್ಷನ್ ಎ ಅನಿತಾ ಅಂಬಾನಿ, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ಕಿರಣ್ ಮಜುಮ್ದಾರ್ ಶಾ, ಆಪ್ಷನ್ ಡಿ ನಾರಾಯಣ ಮೂರ್ತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕಿರಣ್ ಮಜುಮ್ದಾರ್ ಶಾ. ಬಯೋಕಾನ್ ಸಂಸ್ಥೆ ಅಧ್ಯಕ್ಷೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಆಗಿರ್ತಕ್ಕಂಥ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಆಸ್ಟ್ರೇಲಿಯಾದ ಶ್ರೇಷ್ಠ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಒಲಿದಿದೆ. 72ನೇ ಪ್ರಶ್ನೆ. ಕೆಳಗಿನ ಯಾವ ರಾಷ್ಟ್ರ ಆರ್ಟೆಮಿಸ್ ಯೋಜನೆಯಡಿಯಲ್ಲಿ ಗಗನಯಾತ್ರಿಗಳಿಗೆ ತರಬೇತಿ ನೀಡುತ್ತಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಮೆರಿಕ. ಮಂಗಳ ಅಂಗಳಕ್ಕೆ ತೆರಳಲು ಅಮೆರಿಕದ ನಾಸಾ ಸೇರಿದ ಹಲವು ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಸಿದ್ಧತೆಯನ್ನು ನಡೆಸಿವೆ. ಅಮೆರಿಕದ ಆರ್ಟೆಮಿಸ್ ಯೋಜನೆ ಅಡಿಯಲ್ಲಿ ಗಗನಯಾತ್ರಿಗಳಿಗೆ ಆಲ್ರೆಡಿ ತರಬೇತಿಯನ್ನು ಸಹ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಆರ್ಟೆಮಿಸ್ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ ಗಗನಯಾನಿಗಳನ್ನು ಮಂಗಳ ಗ್ರಹಕ್ಕೆ ಕಳಿಸ್ತಕ್ಕಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಇದು ಅಮೆರಿಕ ದೇಶ ಕಳಿಸ್ತಕ್ಕಂತ ಯೋಜನೆ. ಸೊ ಈ ಒಂದು ಯೋಜನೆ ಜೊತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ರಷ್ಯನ್ ಸ್ಪೇಸ್ ಏಜೆನ್ಸಿ, ಚೈನೀಸ್ ಸ್ಪೇಸ್ ಏಜೆನ್ಸಿ ಈ 4 ಸಂಸ್ಥೆಗಳು ಸೇರಿ ಈ ಒಂದು ಯೋಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮೂಲ ಈ ಒಂದು ಯೋಜನೆಗೆ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಅಮೆರಿಕ ದೇಶದ ನಾಸಾ. 73ನೇ ಪ್ರಶ್ನೆ. 2020 ವರ್ಷಕ್ಕೆ ಸಂಬಂಧಿಸಿರುವಂತೆ ವಿಶ್ವ ಆರ್ಥಿಕ ಶೃಂಗಸಭೆ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ? ಆಪ್ಷನ್ ಎ 74ನೇ ಪ್ರಶ್ನೆ ತಿಳ್ಕೊಳ್ಳೋಣ. ಸಾಮಾಜಿಕ, ಆರ್ಥಿಕ ಮತ್ತು ವಾಣಿಜ್ಯಾತ್ಮಕ, ರಿಯಲ್ ಎಸ್ಟೇಟ್ ಮತ್ತಿತರ ವಲಯಗಳಿಗೆ ಸಂಬಂಧಿಸಿದಂತೆ ವಿಶ್ವ ಸಕ್ರಿಯ ನಗರಗಳ ಪಟ್ಟಿಯನ್ನು ಡೈನಾಮಿಕ್ ಸಿಟಿ ಪಟ್ಟಿಯಲ್ಲಿ ಕೆಳಗಿನ ಯಾವ ನಗರ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು? ಸೊ ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹೈದರಾಬಾದ್. ಸೊ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ, ವಾಣಿಜ್ಯಾತ್ಮಕ, ರಿಯಲ್ ಎಸ್ಟೇಟ್ ಸಂಬಂಧಿಸಿರ್ತಕ್ಕಂಥ ಒಂದು ಡೈನಾಮಿಕ್ ಸಿಟಿ ಅಂತಕ್ಕಂಥ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆ ಒಂದು ಪಟ್ಟಿ ಮುಖಾಂತರವಾಗಿ ಹೈದರಾಬಾದ್ ಮೊದಲನೇ ಸ್ಥಾನ ಗಳಿಸಿದ್ರೆ ಬೆಂಗಳೂರು 2ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಕಳೆದ ವರ್ಷ ಹೋಲಿಕೆ ಮಾಡಿಕೊಂಡ್ರೆ ಕಳೆದ ವರ್ಷ ಬೆಂಗಳೂರು ಮೊದಲನೇ ಸ್ಥಾನ ಗಳಿಸಿದ್ರೆ ಹೈದರಾಬಾದ್ 2ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಈ ಸರಿ ಒಂದು ಸ್ಥಾನವನ್ನು ಬೆಂಗಳೂರು ಕಳ್ಕೊಂಡಿರ್ತಕ್ಕಂಥದ್ದು. ಈ ಡೈನಾಮಿಕ್ ಸಿಟಿ ಪಟ್ಟಿನಲ್ಲಿ ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಬೆಂಗಳೂರು 2ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. 75ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ದಾಖಲಾದ ರಾಜ್ಯ ಯಾವುದು? ಸೊ ಆತ್ಮಹತ್ಯೆ ಹೆಚ್ಚು ದಾಖಲಾಗಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮಹಾರಾಷ್ಟ್ರ. ಸೊ ಹೆಚ್ಚು ಆತ್ಮಹತ್ಯೆ ದಾಖಲಾದ ರಾಜ್ಯದಲ್ಲಿ ಯಾವ ರಾಜ್ಯ ಇದೆಯಪ್ಪ ಅಂದ್ರೆ ಮಹಾರಾಷ್ಟ್ರ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಮತ್ತು ಇನ್ನು ಯಾವ ಯಾವ ರಾಜ್ಯಗಳು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರ ಆಗಿದ್ರೆ 2ನೇ ಸ್ಥಾನ ಇರ್ತಕ್ಕಂಥ ರಾಜ್ಯ ತಮಿಳುನಾಡು, 3ನೇ ಸ್ಥಾನ ಇರ್ತಕ್ಕಂಥ ರಾಜ್ಯ ಪಶ್ಚಿಮ ಬಂಗಾಳ, 4ನೇ ಸ್ಥಾನ ಇರ್ತಕ್ಕಂಥ ರಾಜ್ಯ ಮಧ್ಯಪ್ರದೇಶ, 5ನೇ ಸ್ಥಾನ ಇರ್ತಕ್ಕಂಥದ್ದು ಕರ್ನಾಟಕ. ಸೊ ನಮ್ಮ ರಾಜ್ಯದ ಸ್ಥಾನ ಯಾವ್ದಪ್ಪ ಅಂದ್ರೆ 5ನೇ ಸ್ಥಾನ. ಸೊ
ಆತ್ಮಹತ್ಯೆ ವಿಭಾಗದಲ್ಲಿ ನಮ್ಮ ರಾಜ್ಯದ ಸ್ಥಾನ 5ನೇ ಸ್ಥಾನ. ಸೊ ಅಲ್ಲ ಸ್ನೇಹಿತರೆ, 75ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋನಲ್ಲಿ 75ನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ವಿಡಿಯೋ PDF ಏನಾಗಬೇಕಂದ್ರೆ ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.